ಬಿಲ್ 2026 ಮಠ ಮಧ್ಯಾಹ್ನದಂದು ವಿಶೇಷ ಅಧಿವೇಶನದಲ್ಲಿ ಸ್ಪೀಕರ್ ಮಹಿಳಾ ಮೀಸಲಾತಿ ಬಿಲ್ನ ಫಲಿತಾಂಶವನ್ನು ಪ್ರಕಟಿಸಿದಾಗ ಭಾರತದ ಗಲ್ಲಿಗಳಿಂದ ಹಿಡಿದು ಸಂಸತ್ತಿನವರೆಗೆ ಎಲ್ಲರೂ ಆಶ್ಚರ್ಯಚಕಿತರಾಗೋದ್ರು. ಅಯ್ಯೋ, ಯಾಕೆ ಹಿಂಗಾಗೋಯ್ತು? ಈ ಭಾರತದ ಜನಸಂಖ್ಯೆಯ ಅರ್ಧದಷ್ಟಿರುವಂತಹ ಮಹಿಳೆಯರ ಹಕ್ಕು ಅಧಿಕಾರಗಳನ್ನ ಅವರಿಗೆ ಕೊಡಿಸುವ ನಿಟ್ಟಿನಲ್ಲಿ ಈ ಸರ್ಕಾರ ದುರ್ಬಲ ಆಗೋಯ್ತಾ? ಅಮಿತ್ ಶಾ ಅವರ ಚಾಣಕ್ಯ ನೀತಿ ಫೇಲ್ ಆಗೋಯ್ತಾ? ಅಥವಾ ವಿರೋಧ ಪಕ್ಷಗಳು ಮಹಿಳೆಯರ ವಿರುದ್ಧವಾಗಿದ್ದಾರಾ? ಅಥವಾ ಮಹಿಳೆಯರ ಬಿಲ್ನ ಒಳಗಡೆ ಅಡಗಿಸಿ ಇಟ್ಟಿದ್ದಂತಹ ಆ ಪುನರ್ ವಿಂಗಡಣೆ ಎನ್ನುವಂತಹ ಉಪಾಯದ ಹೆಜ್ಜೆ ಉಸಿರುಗಟ್ಟಿಸ್ತಾ ಇದೆಯಾ ವಿರೋಧ ಪಕ್ಷಗಳನ್ನ? ಮಹಿಳಾ ಬಿಲ್ನ ಮುಂದೆ 2029 ಚುನಾವಣೆಯ ಹಿತಾಸಕ್ತಿ ಅಡಗಿದೆಯಾ? ಇದು ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅಷ್ಟೇ ಅಲ್ವಾ? ಉಪಾಯವಾಗಿ ಇದರ ಒಳಗಡೆ ಪುನರ್ ವಿಂಗಡಣೆ ಎನ್ನುವಂತ ರಾಜಕೀಯವನ್ನ ಸೇರಿಸಿದ್ದಾರಾ? ಅಬ್ಬಬ್ಬಬ್ಬಾ, ಚರ್ಚೆಗಳು ಎಷ್ಟರ ಮಟ್ಟಿಗೆ ಗರಿಗೆದರಿದೆ ಎಂದರೆ, ನಾವು ಮಹಿಳೆಯರ ಪರ, ಆದರೆ ಮಹಿಳೆಯರ ಬಿಲ್ನ ಒಳಗಡೆ ನಿಮಗೆ ಬೇಕಾಗಿರೋದನ್ನ ನೀವಿಟ್ಟು ಆಟ ಆಡಿಸಿ ಬಿಲ್ ಸೋಲೋ ಹಾಗೆ ಮಾಡಿದ್ರಲ್ಲ, ಇದು ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಅಂತ ವಿಪಕ್ಷಗಳು ಹೇಳಿದ್ರೆ, ನೀವು ಮಹಿಳೆಯರ ಪರನೇ ಇಲ್ಲ, ಮಹಿಳೆಯರ ವಿರುದ್ಧ ಓಟ್ ಹಾಕಿದ್ದೀರಿ, ನೀವು ಒಂದು ರೀತಿ ಮಹಿಳೆಯರ ವಸ್ತ್ರಾಪಹರಣ ಮಾಡಿದ್ದೀರಿ ಅನ್ನೋ ಲೆವೆಲ್ಗೆ ಬಿಜೆಪಿ ಮಾತಾಡ್ತಾ ಇದೆ.